Hi, good morning. The next topic is called OSI model, Open System Interconnection. Open System Interconnection. OSI model ಅನ್ನೋದು ನೆಟ್ವರ್ಕ್ಗೆ ಸಂಬಂಧಪಟ್ಟಿರುವಂತ ಮಾಡೆಲ್ ಇದು. ಈ OSI ಮಾಡೆಲ್ ಅಲ್ಲಿ ಒಂದು ಸಿಸ್ಟಮ್ ಇಂದ ಇನ್ನೊಂದು ಸಿಸ್ಟಮ್ಗೆ ಡೇಟಾನ ಟ್ರಾನ್ಸ್ಫರ್ ಯಾವ ತರ ಮಾಡುತ್ತೆ ಅಂತ ಈ ಮಾಡೆಲ್ ಎಕ್ಸ್ಪ್ಲೈನ್ ಮಾಡುತ್ತೆ ನಮ್ಮಲ್ಲಿ. ಈ OSI ಮಾಡೆಲ್ ಬಂದು 1984 ಒಳಗಡೆ ಇದನ್ನ ISO ಅಂತ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಆರ್ಗನೈಸೇಷನ್ ಅವರು ಡೆವಲಪ್ ಮಾಡ್ತಾರೆ ಇದನ್ನ. ದ OSI ಮಾಡೆಲ್ ಕಂಟೈನ್ಸ್ 7 ಲೇಯರ್ ಮಾಡೆಲ್ ಅಂತ ಹೇಳ್ತೀವಿ. ದ OSI ಮಾಡೆಲ್ ಕಂಟೈನ್ಸ್ 7 ಲೇಯರ್ ಮಾಡೆಲ್. ಈ 7 ಲೇಯರ್ ಒಳಗಡೆ ಸ್ಟಾರ್ಟಿಂಗ್ ದ ಫಸ್ಟ್ ಒನ್ ಇಸ್ ಕಾಲ್ಡ್ ಫಿಸಿಕಲ್ ಲೇಯರ್, ಡೇಟಾ ಲಿಂಕ್ ಲೇಯರ್, ನೆಟ್ವರ್ಕ್ ಲೇಯರ್, ಟ್ರಾನ್ಸ್ಪೋರ್ಟ್ ಲೇಯರ್, ಸೆಷನ್ ಲೇಯರ್, ಪ್ರೆಸೆಂಟೇಷನ್ ಲೇಯರ್, ಅಪ್ಲಿಕೇಶನ್ ಲೇಯರ್ ಅಂತ ಹೇಳ್ತೀವಿ. ನಾನು ಈ ಪಿಕ್ಚರ್ ಅಲ್ಲಿ ತೋರಿಸಿದೀನಿ. ಒಂದ್ ಬಂದು ಆಸ್ಕ್ ಎ, ಇನ್ನೊಂದು ಬಂದು ಆಸ್ಕ್ ಬಿ ಅಂತ ಹೇಳಿ. ದ ಫಸ್ಟ್ ಒನ್ ಇಸ್ ಕಾಲ್ಡ್ ಸೆಂಡರ್ ಅಂತ ಹೇಳ್ತೀವಿ. ದ ಸೆಕೆಂಡ್ ಒನ್ ಇಸ್ ಕಾಲ್ಡ್ ರಿಸೀವರ್ ಅಂತ ಹೇಳ್ಬೋದು. ಒಂದು ನೆಟ್ವರ್ಕ್ ಬಂದು ಸೆಂಡರ್ದು, ಇನ್ನೊಂದು ನೆಟ್ವರ್ಕ್ ಬಂದು ರಿಸೀವರ್ದು ಅಂತ ಹೇಳಿದೀನಿ ಇಲ್ಲಿ. ಆಕ್ಚುಲಿ OSI ಮಾಡೆಲ್ ಅಲ್ಲಿ ದೇರ್ ಆರ್ 7 ಲೇಯರ್ಸ್ ಆರ್ ದೇರ್ ಇನ್ OSI ಮಾಡೆಲ್. ಆ OSI ಮಾಡೆಲ್ ಇಲ್ಲಿ 7 ಲೇಯರ್ಸ್ ಅಲ್ಲಿ 1, 2, 3, 4 ಮಾಡೆಲ್ ಬಂದು ನೆಟ್ವರ್ಕ್ ಗೆ ಸಂಬಂಧಪಟ್ಟಿರುವಂತ ಮಾಡೆಲ್ಗಳು. ಯಾವುದು? ಫಿಸಿಕಲ್ ಲೇಯರು, ಡೇಟಾ ಲಿಂಕ್ ಲೇಯರು, ನೆಟ್ವರ್ಕ್ ಲೇಯರು, ಟ್ರಾನ್ಸ್ಪೋರ್ಟ್ ಲೇಯರ್. ದೀಸ್ ಆರ್ ದ ನೆಟ್ವರ್ಕ್ ಲೇಯರ್ಸ್ ಅಂತ ಹೇಳ್ತೀವಿ. ಅಂದ್ರೆ ನೆಟ್ವರ್ಕ್ ಗೆ ಸಂಬಂಧಪಟ್ಟಿರುವಂತ ಲೇಯರ್ಗಳು ಈ 4 ಲೇಯರ್. ಇನ್ ರಿಮೈನಿಂಗ್ ಸೆಷನ್ ಲೇಯರು, ಪ್ರೆಸೆಂಟೇಷನ್ ಲೇಯರು, ಅಪ್ಲಿಕೇಶನ್ ಲೇಯರ್ ಬಂತು ಅಂತ ಹೇಳಿದಾಗ, ಸೊ ಇವೆಲ್ಲ ಬಂತು ಅಂತ ಹೇಳಿದಾಗ ಇದು ಅಪ್ಲಿಕೇಶನ್ ಸಂಬಂಧಪಟ್ಟಿರುವಂತ ಲೇಯರ್ಗಳು ಬಂದು ಯಾವ್ದಪ್ಪ ಅಂತ ಹೇಳಿದ್ರೆ ಸೆಷನ್ ಲೇಯರು, ಪ್ರೆಸೆಂಟೇಷನ್ ಲೇಯರು, ಅಪ್ಲಿಕೇಶನ್ ಲೇಯರ್ ಅಂತ ಹೇಳ್ತೀವಿ. The OSI model can be divided into 7 layers ಅಂತ ಹೇಳಿದೆ. ಈಗ ಫಸ್ಟ್ ಲೇಯರ್ ಇಂದ ನೋಡ್ಕೊಂಡು ಹೋಗೋಣ. ಈಗ ಫಸ್ಟ್ ಲೇಯರ್ ನಾವು ಆಕ್ಚುಲಿ ಇದು ಡೌನ್ ಇಂದ ಬರುತ್ತೆ ನಮಗೆ. ಫಸ್ಟ್ ಲೇಯರ್ ಬಂದು ಫಿಸಿಕಲ್ ಲೇಯರ್ ಅಂತ ಹೇಳ್ತೀವಿ. ಫಿಸಿಕಲ್ ಲೇಯರ್ ಒಳಗಡೆ ಸೊ ಆಕ್ಚುಲಿ ಇದು ಬಿಟ್ಸ್ ಇನ್ ದ ಫಾರ್ಮ್ ಆಫ್ ಜೀರೋಸ್ ಅಂಡ್ ಒನ್ಸ್ ಅಂತ ಹೇಳ್ತೀವಿ. ದ ಡೇಟಾ ವಿಲ್ ಬಿ ರೆಪ್ರೆಸೆಂಟೆಡ್ ಇನ್ ಬಿಟ್ಸ್ ಅಂತ ಹೇಳ್ತೀವಿ. ಫಿಸಿಕಲ್ ಲೇಯರ್ ಒಳಗಡೆ ಡೇಟಾ ಬಂದು ಬಿಟ್ಸ್ ಅಲ್ಲಿ ಇರುತ್ತೆ. ಇಟ್ ಇಸ್ ಇನ್ ದ ಫಾರ್ಮ್ ಆಫ್ ಜೀರೋಸ್ ಅಂಡ್ ಒನ್ಸ್. ಸೊ ನೆಕ್ಸ್ಟ್ ಲೇಯರ್ ಬಂದು ಡೇಟಾ ಲಿಂಕ್ ಲೇಯರ್. ಡೇಟಾ ಲಿಂಕ್ ಲೇಯರ್ ಒಳಗಡೆ ಇಲ್ಲಿ ಆಕ್ಚುಲಿ ಇದು ಬಂದು ಡೇಟಾ ಲಿಂಕ್ ಲೇಯರ್ ಏನಪ್ಪಾ ಇರುತ್ತೆ ಅಂತ ಹೇಳಿದ್ರೆ ಫ್ರೇಮ್ಸ್ ಆಗಿ ಡಿವೈಡ್ ಆಗಿರುತ್ತೆ. ಇಲ್ಲಿ ಇದು ಡೇಟಾನ ಇಟ್ ಈಸ್ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಫ್ರೇಮ್ಸ್ ಅಂತೀವಿ. ದ ಡೇಟಾ ಇಸ್ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಫ್ರೇಮ್ಸ್ ಅಂತೀವಿ. ಯಾವ್ದ್ರೊಳಗಡೆ? ಡೇಟಾ ಲಿಂಕ್ ಲೇಯರ್ ಒಳಗಡೆ. ದ ನೆಕ್ಸ್ಟ್ ಒನ್ ಇಸ್ ಕಾಲ್ಡ್ ನೆಟ್ವರ್ಕ್ ಲೇಯರ್ ಅಂತ ಹೇಳಿದ್ವಿ. ನೆಟ್ವರ್ಕ್ ಲೇಯರ್ ಅಲ್ಲಿ ಡೇಟಾ ಇನ್ ದ ಫಾರ್ಮ್ ಆಫ್ ಪ್ಯಾಕೆಟ್ಸ್ ಅಂತೀವಿ. ಡೇಟಾ ಇನ್ ದ ಫಾರ್ಮ್ ಆಫ್ ಪ್ಯಾಕೆಟ್ಸ್ ಅಂತ ಹೇಳ್ತೀವಿ ಅದನ್ನ. ಸೊ ಅದೇ ತರ ಟ್ರಾನ್ಸ್ಪೋರ್ಟ್ ಲೇಯರ್ ಹೇಳಿದ್ವಿ. ಟ್ರಾನ್ಸ್ಪೋರ್ಟ್ ಲೇಯರ್ ದ ಡೇಟಾ ಇನ್ ದ ಫಾರ್ಮ್ ಆಫ್ ನೋಡಿ ಅಲ್ಲಿ ಕೊಟ್ಟಿದ್ದೀನಿ TPDU ಅಂತ. TPDU ಅಂದ್ರೆ ಟ್ರಾನ್ಸ್ಪೋರ್ಟ್ ಪ್ರೋಟೋಕಾಲ್ ಡೇಟಾ ಯೂನಿಟ್. ಟ್ರಾನ್ಸ್ಪೋರ್ಟ್ ಪ್ರೋಟೋಕಾಲ್ ಡೇಟಾ ಯೂನಿಟ್ ಅಂತ ಹೇಳ್ತೀವಿ ಇದ್ರೊಳಗಡೆ ಇಲ್ಲಿ. ದ ನೆಕ್ಸ್ಟ್ ಒನ್ ಇಸ್ ಕಾಲ್ಡ್ ಸೆಷನ್ ಲೇಯರ್. ಈ ಸೆಷನ್ ಲೇಯರ್ ಒಳಗಡೆ ಡೇಟಾ ಯಾವ ತರ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಅಂತ ಹೇಳಿದ್ರೆ ಇಲ್ಲಿ SPDU ಅಂತ ಹೇಳ್ತೀವಿ. ಸೆಷನ್ ಪ್ರೋಟೋಕಾಲ್ ಡೇಟಾ ಯೂನಿಟ್. Session protocol data unit. The next one is called presentation layer. Presentation layer ಅಷ್ಟೇ. Presentation protocol data unit. The last layer is called application layer. Application layer ಅಲ್ಲಿ application protocol data units ಒಳಗಡೆ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ ಯೂನಿಟ್ಸ್ ಅಂತ ಹೇಳಿದ್ವಿ. ಈಗ ಒಂದೊಂದು ನೋಡ್ಕೊಂಡು ಹೋಗ್ತಾ ಇರೋಣ. ಈಗ the first one is called physical layer. Physical layer ಅಲ್ಲಿ the physical layer concerned with ಟ್ರಾನ್ಸ್ಪೋರ್ಟಿಂಗ್ ಆಫ್ ರಾ ಬಿಟ್ಸ್ ಓವರ್ ಎ ಕಮ್ಯುನಿಕೇಶನ್ ಚಾನಲ್. ನಾನು ಆಗ್ಲೇ ಹೇಳಿದೆ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಬಿಟ್ಸ್. ದ ಬಿಟ್ಸ್ ಇನ್ ದ ಫಾರ್ಮ್ ಆಫ್ ಜೀರೋಸ್ ಅಂಡ್ ಒನ್ಸ್ ಅಂತ ಹೇಳಿದ್ವಿ. ದ ಡೇಟಾ ವಿಲ್ ಬಿ ರೆಪ್ರೆಸೆಂಟೆಡ್ ಇನ್ ದ ಫಾರ್ಮ್ ಆಫ್ ಬಿಟ್ಸ್. ಫಿಸಿಕಲ್ ಲೇಯರ್ ಒಳಗಡೆ ಡೇಟಾನ ಯಾವ ತರ ಟ್ರಾನ್ಸ್ಫರ್ ಮಾಡ್ತಾ ಇರುತ್ತೆ ಅಂದ್ರೆ ರಾ ಬಿಟ್ಸ್ ಅಲ್ಲಿ ಟ್ರಾನ್ಸ್ಫರ್ ಮಾಡ್ತಾ ಇರುತ್ತೆ. ಆ ಬಿಟ್ಸ್ ಏನಪ್ಪಾ ಅಂತ ಹೇಳಿದ್ರೆ ಇಟ್ ಇಸ್ ಇನ್ ದ ಫಾರ್ಮ್ ಆಫ್ ಜೀರೋಸ್ ಅಂಡ್ ಒನ್ಸ್ ಅಂತ ಹೇಳ್ತೀವಿ. ದ ನೆಕ್ಸ್ಟ್ ಲೇಯರ್ ಇಸ್ ಕಾಲ್ಡ್ ಡೇಟಾ ಲಿಂಕ್ ಲೇಯರ್. ಡೇಟಾ ಲಿಂಕ್ ಲೇಯರ್ ಒಳಗಡೆ ದ ಮೈನ್ ಫಂಕ್ಷನ್ ಆಫ್ ಡೇಟಾ ಲಿಂಕ್ ಲೇಯರ್ ಈಸ್ ಟು ಟ್ರಾನ್ಸ್ಫರ್ ರಾ ಬಿಟ್ಸ್ ಇಂಟು ಫ್ರೇಮ್ಸ್. ಬಂದಿರುವಂತ ಬಿಟ್ಸ್ ನ ಫ್ರೇಮ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಯಾವುದು? ಡೇಟಾ ಲಿಂಕ್ ಲೇಯರ್. ದ ಡೇಟಾ ಲಿಂಕ್ ಲೇಯರ್ ಆಲ್ಸೋ ಕರೆಕ್ಟ್ಸ್ ದ ಎರರ್ಸ್. ಅಂದ್ರೆ ಫಿಸಿಕಲ್ ಲೇಯರ್ ಇಂದ ಬಂದಿರುವಂತ ಬಿಟ್ಸ್ ನ ಇದು ಎರರ್ಸ್ ಏನಾನ ಇತ್ತು ಅಂತ ಹೇಳಿದ್ರೆ ಇದು ಕರೆಕ್ಟ್ ಮಾಡ್ಕೊಂಡು ಹೋಗುತ್ತೆ. ಯಾವ ಲೇಯರ್ ಒಳಗಡೆ? ಡೇಟಾ ಲಿಂಕ್ ಲೇಯರ್ ಒಳಗಡೆ. ದ ನೆಕ್ಸ್ಟ್ ಲೇಯರ್ ಇಸ್ ಕಾಲ್ಡ್ ನೆಟ್ವರ್ಕ್ ಲೇಯರ್. ನೆಟ್ವರ್ಕ್ ಲೇಯರ್ ಅಲ್ಲಿ ದ ಡೇಟಾ ಇನ್ ದ ಫಾರ್ಮ್ ಆಫ್ ಪ್ಯಾಕೆಟ್ಸ್ ಅಂತೀವಿ. ನೆಟ್ವರ್ಕ್ ಲೇಯರ್ ಅಲ್ಲಿ ದ ಡೇಟಾ ಇನ್ ದ ಫಾರ್ಮ್ ಆಫ್ ಪ್ಯಾಕೆಟ್ಸ್.
The network layer controls the operation of subnet. It controls the operation of subnet. Actually ಈ ಪ್ಯಾಕೆಟ್ಸ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಸ್ಮಾಲ್ ಪೀಸಸ್ ಆಗಿ ಡಿವೈಡ್ ಮಾಡಿ ಇದು ನೆಕ್ಸ್ಟ್ ಲೇಯರ್ಗೆ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಯಾವ ಲೇಯರ್ಗೆ? ಟ್ರಾನ್ಸ್ಪೋರ್ಟ್ ಲೇಯರ್ಗೆ. ನೆಟ್ವರ್ಕ್ ಲೇಯರ್ ಮೇನ್ ಫಂಕ್ಷನ್ ಏನಪ್ಪಾ ಅಂತ ಹೇಳಿದ್ರೆ ದ ಮೇನ್ ಫಂಕ್ಷನ್ ಈಸ್ to determine how packets are routed from source to destination. ಅಂದ್ರೆ ಒಂದು host ಇಂದ ಇನ್ನೊಂದು host ಗೆ, ಅಂದ್ರೆ ಒಂದು ಕಂಪ್ಯೂಟರ್ ಇಂದ ಇನ್ನೊಂದು ಕಂಪ್ಯೂಟರ್ಗೆ ಆ ಪ್ಯಾಕೆಟ್ಸ್ ನ ಡಿವೈಡ್ ಮಾಡಿ ಕಳಿಸ್ಕೊಡ್ತಾ ಇರುತ್ತೆ. ಯಾವ ಲೇಯರ್? ನೆಟ್ವರ್ಕ್ ಲೇಯರ್. ದ ನೆಕ್ಸ್ಟ್ ಲೇಯರ್ ಇಸ್ ಕಾಲ್ಡ್ ಟ್ರಾನ್ಸ್ಪೋರ್ಟ್ ಲೇಯರ್. ಈ ಟ್ರಾನ್ಸ್ಪೋರ್ಟ್ ಲೇಯರ್ ಏನಪ್ಪಾ ಮಾಡುತ್ತೆ ಅಂತ ಹೇಳಿದ್ರೆ ಸೊ ಒಂದು ಹಾಸ್ಟ್ ಒಂದು ಕಂಪ್ಯೂಟರ್ ಇರುವಂತ ಡೇಟಾನ ಇನ್ನೊಂದು ಕಂಪ್ಯೂಟರ್ಗೆ ಡೇಟಾನ ಟ್ರಾನ್ಸ್ಫರ್ ಮಾಡ್ತಾ ಇರುತ್ತೆ. ಟ್ರಾನ್ಸ್ಪೋರ್ಟ್ ಲೇಯರ್ ಅಕ್ಸೆಪ್ಟ್ ಫ್ರಮ್ ದ ಎಬೋ ಲೇಯರ್ ಅಂತ ಹೇಳ್ತೀವಿ. ಟ್ರಾನ್ಸ್ಪೋರ್ಟ್ ಲೇಯರ್ ಅಕ್ಸೆಪ್ಟ್ ದ ಡೇಟಾ ಫ್ರಮ್ ಸೆಷನ್ ಲೇಯರ್. ಇದ್ರ ಮೇಲ್ಗಡೆ ಇರುವಂತ ಲೇಯರ್ ಇಂದ ಡೇಟಾನ ಅಕ್ಸೆಪ್ಟ್ ಮಾಡಿ ಆ ಡೇಟಾನ ಸ್ಪ್ಲಿಟ್ ಮಾಡುತ್ತೆ. ಯಾವ ತರ ಅಂದ್ರೆ ಸ್ಮಾಲ್ ಪೀಸಸ್ ಆಗಿ ಅಕ್ಸೆಪ್ಟ್ ಮಾಡಿ ಒನ್ಸ್ ಅಗೇನ್ ಇದು ನೆಟ್ವರ್ಕ್ ಲೇಯರ್ಗೆ ಸೆಂಡ್ ಮಾಡುತ್ತೆ. ಆಕ್ಚುಲಿ ಈ ಟ್ರಾನ್ಸ್ಪೋರ್ಟ್ ಲೇಯರ್ ಅಲ್ಲಿ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಯಾವ ತರ ಪ್ಯಾಕೆಟ್ಸ್ ಇರುತ್ತೆ ಅಂತ ಹೇಳಿದ್ರೆ ಟ್ರಾನ್ಸ್ಪೋರ್ಟ್ ಪ್ರೋಟೋಕಾಲ್ ಡೇಟಾ ಯೂನಿಟ್ ಅಂತೀವಿ. ಟ್ರಾನ್ಸ್ಪೋರ್ಟ್ ಪ್ರೋಟೋಕಾಲ್ ಡೇಟಾ ಯೂನಿಟ್ ಅಂತೀವಿ. ಯಾವುದು? ಟ್ರಾನ್ಸ್ಪೋರ್ಟ್ ಲೇಯರ್ ಅಲ್ಲಿ. ಟ್ರಾನ್ಸ್ಪೋರ್ಟ್ ಲೇಯರ್ಗೆ ಎಕ್ಸಾಂಪಲ್ ಯಾವ್ದಪ್ಪ ಅಂತ ಹೇಳಿದ್ರೆ ಮೋಸ್ಟ್ ಕಾಮನ್ ಎಕ್ಸಾಂಪಲ್ ಯಾವ್ದು ಅಂದ್ರೆ TCP ಅಂತೀವಿ, ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್. ನೋಡಿ, ದಿಸ್ ಲೇಯರ್ ಅಕ್ಸೆಪ್ಟ್ ಡೇಟಾ ಫ್ರಮ್ ದ ಎಬೋ ಲೇಯರ್. ಎಬೋ ಲೇಯರ್ ಅಂದ್ರೆ ಸೆಷನ್ ಲೇಯರ್ ಇಂದ ಡೇಟಾನ ಅಕ್ಸೆಪ್ಟ್ ಮಾಡ್ತಾ ಇದೆ ಅಂಡ್ ಸ್ಪ್ಲಿಟ್ ಇಂಟು ಸ್ಮಾಲರ್ ಯೂನಿಟ್ಸ್. ಅಂದ್ರೆ ಆಮೇಲೆ ಇದನ್ನ ಸ್ಮಾಲ್ ಪೀಸಸ್ ಆಗಿ ಡಿವೈಡ್ ಮಾಡ್ಕೊಂಡು ಹೋಗುತ್ತೆ. ದೆನ್ ಅಂಡ್ ಪಾಸಸ್ ದೀಸ್ ಟು ದ ನೆಟ್ವರ್ಕ್ ಲೇಯರ್. ಎಲ್ಲ ಆದ್ಮೇಲ್ಗಡೆ ಇದು ನೆಟ್ವರ್ಕ್ ಲೇಯರ್ಗೆ ಇದು ಪಾಸ್ ಮಾಡ್ಕೊಂಡು ಹೋಗುತ್ತೆ. ಯಾವುದು? ಟ್ರಾನ್ಸ್ಪೋರ್ಟ್ ಲೇಯರ್. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ದ ಕಾಮನ್ ಎಕ್ಸಾಂಪಲ್ ಆಫ್ ಟ್ರಾನ್ಸ್ಪೋರ್ಟ್ ಲೇಯರ್ ಯಾವ್ದಪ್ಪ ಅಂದ್ರೆ TCP ಅಂತೀವಿ, ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಅಂತ. ದ ನೆಕ್ಸ್ಟ್ ಒನ್ ಇಸ್ ಕಾಲ್ಡ್ ಸೆಷನ್ ಲೇಯರ್. ಸೆಷನ್ ಲೇಯರ್ ಅಲ್ಲಿ ಸರ್ವರ್ ಇಂದ ಕ್ಲೈಂಟ್ ಗೆ ಬರುವಾಗ ಅಥವಾ ಕ್ಲೈಂಟ್ ಇಂದ ಸರ್ವರ್ಗೆ ಇನ್ಫಾರ್ಮೇಶನ್ ಬರುವಾಗ ಏನಪ್ಪಾ ಮಾಡುತ್ತೆ ಅಂತ ಹೇಳಿದ್ರೆ ಆಥರೈಸೇಷನ್ ಮಾಡುತ್ತೆ. ಅಂದ್ರೆ ಕೆಲವೊಂದು ಪರ್ಮಿಷನ್ಸ್ ಕೊಡುತ್ತೆ. ಈಗ ಹೇಳಿದೆ ನಾನು, ಸೆಷನ್ ಲೇಯರ್ ಸರ್ವರ್ ಇಂದ ಕ್ಲೈಂಟ್ ಗೆ ಡೇಟಾ ಬರುವಾಗ ಅಥವಾ ಕ್ಲೈಂಟ್ ಇಂದ ಸರ್ವರ್ ಗೆ ಡೇಟಾ ಬರುವಾಗ ಕೆಲವೊಂದು ಪರ್ಮಿಷನ್ಸ್ ಕೊಡ್ತಾ ಇರುತ್ತೆ. ಆಥರೈಸೇಷನ್ ಮಾಡುತ್ತೆ, ಅಥೆಂಟಿಕೇಶನ್ ಮಾಡುತ್ತೆ. ಒನ್ ಮೋರ್ ಇಸ್ ಕಾಲ್ಡ್ ಸೆಷನ್ ಮ್ಯಾನೇಜ್ಮೆಂಟ್ ಆಗಿರಬಹುದು. ಈ ಪರ್ಮಿಷನ್ಸ್ ಎಲ್ಲ ಯಾವ್ದ್ರಲ್ಲಿ ಕೊಡೋದು ಅಂತ ಹೇಳಿದ್ರೆ ಸೆಷನ್ ಲೇಯರ್ ಅಂತ ಹೇಳ್ತೀವಿ. ಆಕ್ಚುಲಿ ಸೆಷನ್ ಲೇಯರ್ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಸೆಷನ್ ಪ್ರೋಟೋಕಾಲ್ ಡೇಟಾ ಯೂನಿಟ್. ಇದ್ರಲ್ಲಿ ಯಾವ ತರ ಡೇಟಾ ಸ್ಟೋರ್ ಆಗಿರುತ್ತೆ ಅಂತ ಹೇಳಿದ್ರೆ ಸೆಷನ್ ಪ್ರೋಟೋಕಾಲ್ ಡೇಟಾ ಯೂನಿಟ್ ಅಂತ ಹೇಳ್ತೀವಿ. ನೋಡಿ, ದ ಸೆಷನ್ ಲೇಯರ್ ಇನ್ಕ್ಲೂಡ್ಸ್, ನಾನು ಹೇಳಿದೆ, ಆಥರೈಸೇಷನ್ ಆಗಿರ್ಬೋದು, ಅಥೆಂಟಿಕೇಶನ್ ಆಗಿರ್ಬೋದು, ಸೆಷನ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು. ಅಂದ್ರೆ ಇದು ರೈಟ್ಸ್ ಕೊಡ್ತಾ ಇರುತ್ತೆ, ನಮಗೆ ಕೆಲವೊಂದು ಪರ್ಮಿಷನ್ಸ್ ಕೊಡ್ತಾ ಇರುತ್ತೆ. ಅದೇನಪ್ಪಾ ಅಂತ ಹೇಳಿದ್ರೆ ದ ಸೆಷನ್ ಲೇಯರ್ ಕಂಟ್ರೋಲ್ಸ್ ದ ಕಾನ್ವರ್ಸೇಷನ್ ಬಿಟ್ವೀನ್ ಡಿಫರೆಂಟ್ ಕಂಪ್ಯೂಟರ್ಸ್ ಟು ಎಸ್ಟಾಬ್ಲಿಷ್ ಸೆಷನ್ ಬಿಟ್ವೀನ್ ದೆಮ್ ಅಂತೀವಿ. ದ ನೆಕ್ಸ್ಟ್ ಒನ್ ಇಸ್ ಕಾಲ್ಡ್ ಪ್ರೆಸೆಂಟೇಷನ್ ಲೇಯರ್. ಈ ಪ್ರೆಸೆಂಟೇಷನ್ ಲೇಯರ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಲಾರ್ಜ್ ಫೈಲ್ಸ್ ನ ಕಂಪ್ರೆಸ್ ಮಾಡುತ್ತೆ. ಈ ಪ್ರೆಸೆಂಟೇಷನ್ ಲೇಯರ್ ಒಳಗಡೆ ಈ 6th ಲೇಯರ್ ಬಂದು ಪ್ರೆಸೆಂಟೇಷನ್ ಲೇಯರ್. ಈ ಪ್ರೆಸೆಂಟೇಷನ್ ಲೇಯರ್ ವರ್ಕ್ ಮೈನ್ ಏನಪ್ಪಾ ಮಾಡುತ್ತೆ ಅಂತ ಹೇಳಿದ್ರೆ ಆಕ್ಚುಲಿ ಇದ್ರೊಳಗಡೆ ಲಾರ್ಜ್ ಫೈಲ್ಸ್ ನೆಲ್ಲ ಕಂಪ್ರೆಸ್ ಮಾಡ್ಕೊಂಡು ಹೋಗುತ್ತೆ. ಅಂದ್ರೆ ಇದು ಬೈನರಿಯಿಂದ ಆಸ್ಕಿ ಕೋಡ್ಗೆ ಕಂಪ್ರೆಸ್ ಮಾಡ್ಕೊಂಡು ಹೋಗುತ್ತೆ. ಯಾವ್ದ್ರೊಳಗಡೆ? ಪ್ರೆಸೆಂಟೇಷನ್ ಲೇಯರ್ ಒಳಗಡೆ. ಪ್ರೆಸೆಂಟೇಷನ್ ಲೇಯರ್ ಅಲ್ಲಿ ಒಂದು ಸಿಸ್ಟಮ್ ಎನ್ಕ್ರಿಪ್ಷನ್ ಮಾಡಿದ್ರೆ ಇನ್ನೊಂದು ಸಿಸ್ಟಮ್ಗೆ ಡಿಕ್ರಿಪ್ಷನ್ ಆಗ್ತಾ ಇರುತ್ತೆ. ಅಂದ್ರೆ ಒಂದು ಎನ್ಕ್ರಿಪ್ಷನ್ ಆದಾಗ ಇನ್ನೊಂದರಲ್ಲಿ ಡಿಕ್ರಿಪ್ಷನ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ ನಮ್ಮಲ್ಲಿ. ಯಾವ ಲೇಯರ್ ಅಲ್ಲಿ? ಪ್ರೆಸೆಂಟೇಷನ್ ಲೇಯರ್ ಅಲ್ಲಿ. ದ ಪ್ರೆಸೆಂಟೇಷನ್ ಲೇಯರ್ ಕನ್ಸರ್ನ್ ವಿತ್ ದ ಸಿಂಟೆಕ್ಸ್ ಅಂಡ್ ಸಿಮ್ಯಾಟಿಕ್ಸ್ ಆಫ್ ದ ಇನ್ಫಾರ್ಮೇಶನ್ ಟ್ರಾನ್ಸ್ಮಿಟೆಡ್, ಕನ್ಸರ್ನ್ ವಿತ್ ಮೂವಿಂಗ್ ಬಿಟ್ಸ್ ಅರೌಂಡ್ ದ ಲೇಯರ್. The 7th layer is called application layer. The last layer is called application layer. ಈ ಅಪ್ಲಿಕೇಶನ್ ಲೇಯರ್ ವೆಬ್ ಅಪ್ಲಿಕೇಶನ್ ಗೆ ಸಪೋರ್ಟ್ ಮಾಡೋ ಲೇಯರ್ ಯಾವ್ದಪ್ಪ ಅಂತ ಹೇಳಿದ್ರೆ ಅಪ್ಲಿಕೇಶನ್ ಲೇಯರ್. ವೆಬ್ ಅಪ್ಲಿಕೇಶನ್ ಗೆ ಸಪೋರ್ಟ್ ಮಾಡೋ ಲೇಯರ್ ಯಾವ್ದಪ್ಪ ಅಂತ ಹೇಳಿದ್ರೆ ಅಪ್ಲಿಕೇಶನ್ ಲೇಯರ್ ಅಂತ ಹೇಳ್ತೀವಿ. ಈ ವೆಬ್ ಅಪ್ಲಿಕೇಶನ್ಸ್ ಯಾವ್ದು ಅಂತ ಹೇಳಿದ್ರೆ ಗೂಗಲ್ ಕ್ರೋಮ್ ಆಗ್ಬೋದು, ಮೊಜಿಲ್ಲಾ ಫೈರ್ಫಾಕ್ಸ್ ಆಗ್ಬೋದು, ಒಪೆರಾ ಆಗ್ಬೋದು. ಇದ್ರದ್ದು ಮೈನ್ ಟಾಸ್ಕ್ ಏನಪ್ಪಾ ಅಂದ್ರೆ ವರ್ಕ್ ಏನಪ್ಪಾ ಅಪ್ಲಿಕೇಶನ್ ಲೇಯರ್ ಅಂದ್ರೆ ಫೈಲ್ ಟ್ರಾನ್ಸ್ಫರ್ ಮಾಡುತ್ತೆ,
ವೆಬ್ ಬ್ರೌಸಿಂಗ್ ಮಾಡುತ್ತೆ, ಇಮೇಲ್ ನ ಸೆಂಡ್ ಮಾಡುತ್ತೆ. ಯಾವುದು? ಅಪ್ಲಿಕೇಶನ್ ಲೇಯರ್ಸ್. Actually, the application layer contains variety of protocols that are commonly needed by the user. ನಾನು ನಿಮ್ಗೆ ಹೇಳಿದೆ, ವೆಬ್ ಅಪ್ಲಿಕೇಶನ್ ಗೆ ಸಪೋರ್ಟ್ ಮಾಡುವಂತ ಲೇಯರ್ ಯಾವ್ದಪ್ಪ ಅಂದ್ರೆ ಅಪ್ಲಿಕೇಶನ್ ಲೇಯರ್ ಅಂತ ಹೇಳ್ತೀವಿ. ಇದರ ಮೈನ್ ಉದ್ದೇಶ, ಇದರ ಮೈನ್ ಟಾಸ್ಕ್ ಏನಪ್ಪಾ ಅಂದ್ರೆ ಫೈಲ್ ಟ್ರಾನ್ಸ್ಫರ್ ಮಾಡಬಹುದು, ವೆಬ್ ಬ್ರೌಸಿಂಗ್ ಮಾಡಬಹುದು, ಇಮೇಲ್ ನ ಸೆಂಡ್ ಮಾಡಬಹುದು. ಇದಕ್ಕೆ ಎಕ್ಸಾಂಪಲ್ HTTP ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ is used to access the web pages ಅಂತೀವಿ. These are the OSI model 7 layers. ನೋಡಿ, OSI model ಒಳಗಡೆ OSI is called Open System Interconnection. Open System Interconnection. ಈ Open System Interconnection contains 7 layer model ಅಂತ ಹೇಳ್ತೀವಿ. ಆ 7 layer model ಒಳಗಡೆ the first layer is called, ಅಂದ್ರೆ ನಾವು ಡೌನ್ ಇಂದ ಕೆಳಗಡೆಯಿಂದ ಹೋಗ್ತೀವಿ. The first one is called physical layer, data link layer, network layer, transport layer, ಸೆಷನ್ ಲೇಯರ್, ಪ್ರೆಸೆಂಟೇಷನ್ ಲೇಯರ್, ಅಪ್ಲಿಕೇಶನ್ ಲೇಯರ್ ಅಂತ ಹೇಳ್ತೀವಿ. ಅಂದ್ರೆ ಇದರಲ್ಲಿ ಡೇಟಾನ ಒಂದು ಹಾಸ್ಟ್ ಇಂದ ಇನ್ನೊಂದು ಹಾಸ್ಟ್ಗೆ, ಅಂದ್ರೆ ಒಂದು ಸಿಸ್ಟಮ್ ಇಂದ ಇನ್ನೊಂದು ಸಿಸ್ಟಮ್ಗೆ ಡೇಟಾನ ಟ್ರಾನ್ಸ್ಫರ್ ಮಾಡುವಂತ ಇನ್ಫಾರ್ಮೇಶನ್ ನ ಈ ಲೇಯರ್ಸ್ ಅಲ್ಲಿ ತಿಳಿಸ್ಕೊಡುತ್ತಲ್ಲಿ. ಆಕ್ಚುಲಿ ಫಸ್ಟ್ ಲೇಯರ್ ಅಲ್ಲಿ ಹೇಳಿದೆ ನಾನು, ಫಸ್ಟ್ ಲೇಯರ್ ಅಲ್ಲಿ ಡೇಟಾ ಯಾವ ತರ ಸ್ಟೋರ್ ಆಗಿರುತ್ತೆ ಅಂದ್ರೆ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಬಿಟ್ಸ್ ಅಂತ ಹೇಳಿದೆ. ಸೆಕೆಂಡ್ ಲೇಯರ್ ಡೇಟಾ ಲಿಂಕ್ ಲೇಯರ್ ಅಲ್ಲಿ the data is stored in the form of frames ಅಂತ ಹೇಳ್ತೀವಿ. ಥರ್ಡ್ ಲೇಯರ್ ಅಲ್ಲಿ ನೆಟ್ವರ್ಕ್ ಲೇಯರ್ ಅಲ್ಲಿ the data is stored in the form of packets ಅಂತ ಹೇಳ್ತೀವಿ. ನೆಕ್ಸ್ಟ್ ಅದಾದ್ಮೇಲೆ ಟ್ರಾನ್ಸ್ಪೋರ್ಟ್ ಲೇಯರ್ ಅಲ್ಲಿ the data is stored in the form of transport protocol data units ಅಂತ ಹೇಳ್ತೀವಿ. ಇದೇ ತರ ಒಂದೊಂದು ಯೂನಿಟ್ ಒಳಗಡೆ ಒಂದೊಂದು ಲೇಯರ್ ಅಲ್ಲೂ ಡೇಟಾ ಸ್ಟೋರ್ ಆಗ್ತಾ ಇರುತ್ತೆ ನಮಗೆ.